ಅಂಗವಾಗಿ ಇವತ್ತು ಕೊನೆಯ ದಿನ. ಕೊನೆಯ ದಿನದ ಒಂದು ಸತ್ಸಂಗದಲ್ಲಿ ವೇದಿಕೆ ಮೇಲೆ ಆಶೀನರಾದಂತ ಪೂಜ್ಯ ಬಸವರಾಜನವರು ಹಾಗೂ ಶಿವಾನಂದರವರು, ಹನುಮಂತಣ್ಣನವರು ಹಾಗೂ ಶಿವಾನಂದ ಆದಿತ್ಯವರಿಗೆ ಹಾಗೂ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗುರುಬಂಧುಗಳಲ್ಲೂ ಹಾಗೂ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಇಲ್ಲಿವರೆಗೂ ಈ ಒಂದು ಶಿವರಾತ್ರಿಯ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಅದನ್ನ ಶಿವನ ಅನುಭವವನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವದ ವಿಚಾರಗಳನ್ನ ಎಲ್ಲ ಅನುಭವಗಳು ತಿಳಿಸ್ಯಾರ. ಆದ್ರೂ ಕೂಡ ನಮಗೆ ಇನ್ನೂ ಜ್ಞಾನ ಆಗೋದು ಸಾಕಷ್ಟು. ಇದು ನಾನು ಹೇಳಿದ್ರು ಗಡಿಗೆರ್ಸರ್ 1905ನೇ ಇಸ್ವಿಯಿಂದ ಇಲ್ಲೇ ಈ ಶಿವನ ಕುರಿತಾದಂತ ಅಂದ್ರ ಶಿವ ಅಂದ್ರ ನಾವು ಏನ ಚರ್ಮ ಸುತ್ತಕೊಂಡವ ಜಡಿ ಬಿಟ್ಕೊಂಡವ ಅಂತ ಅವನ್ನ ತಿಳ್ಕೊಂಡು ಅದ ಅಂತ ತಿಳ್ಕೊಂಡು ತಪ್ಪು ತಿಳುವಳಿಕೆಯಲ್ಲೇ ಕಾಲ ಕಳೆದಿದ್ವಲ್ಲ, ಅದನ್ನ ಗೋಲಾಡ್ಸೋ ಸಲುವಾಗಿ ಶಿವಾನಂದ ಸರ್ ಬಂದು ಯಾವ್ದಾದ್ರು ಕುರಿತಾದಂತ ವಿಚಾರಗಳನ್ನ ಹೇಳಿದ್ರು. ಶಿವ ಅಂದ್ರೆ ಆಡಲ್ಲಪ್ಪ, ನಿನ್ನ ಒಳಗಿರತಕ್ಕಂತ ಅರಿವು ನೀನದಿ, ಇರುವು ನೀನದಿ, ಆನಂದ ಸ್ವರೂಪ ನೀನದಿ ಅಂತ ಹೇಳಿದ್ದನ್ನು ಹಿಡ್ಕೊಳ್ಳಿಲ್ಲ. ನಾವು ಬರೇ ಏನ್ ಮಾಡಾಕತ್ತೀವಿ ಅಂದ್ರ ಆಚರಣೆಗಳನ್ನ ಮಾಡಾಕ್ತೇವೆ. ಬರೇ ಸೋರುದು ನಾಡುದನ್ನ ಹಿಡ್ಕೊಂಡು ಅದನ್ನ ಅದರ ಒಳಗೆ ಕಾಲ ಕಳೆಯಾಕತ್ತೇವೆ. ಈ ಶರೀರ ಹೆಂಗೈತಿ ಹಂಗ ನಿಮ್ ಶರೀರನು ಐತಿ, ಅದನ್ನ ನೋಡೋದು ನೀವು. ಈ ಶರೀರ ಒಂದ ಶ್ರೇಷ್ಠ ಅಂತ ತಿಳ್ಕೊಂಡಿರಿ. ನೀವು ಶ್ರೇಷ್ಠ ಅದಿರಿ, ಆದ್ರ ಅನುಭವವನ್ನು ಮಾಡ್ಕೊಂಡಾಗ ನೀವು ಶ್ರೇಷ್ಠ ಹಾಕಿರಿ. ಅದನ್ನ ವಿಚಾರ ಬಿಟ್ಟ ಬರೇ ಆಡಪಲ್ಲಕ್ಕಿ ಅಂತ ತಿಳ್ಕೊಂಡ ಏನೇನೋ ಮಾಡ್ಕೊಂಡ್ ಹೇಳ್ತಾರ. ಎಲ್ಲಾ ಹೇಳ್ಯಾರ ಅನುಭವಗಳ ಏನ್ ಅವಶ್ಯ ಐತದ, ಅದು ಒಂದು ತಿರುಗಿ ಸುಮ್ಮನ ಈಗ ಜೀವಿತ ಕುಂದರ್ಸಾಗ ಆಟ ಪಲ್ಲಕ್ಕಿ ಅನ್ನೋದು, ತಪ್ಪ ಮೇಲೆ ಕುಂದರ್ಸಿ ತಿರುಗಿ ಅನ್ನೋದು ಯಾರು ಅಂದಾವು, ಏನ್ ಫಲಕ್ಕಿಲ್ಲವು. ಅದಕ್ಕೆ ವಿಚಾರ ಮಾಡ್ರಿ, ಏನ್ ಅದರಿಂದ ಲಾಭ ಇಲ್ಲ. ಇದಕ್ಕೆ ಆಗಿ ಕಾಲ ಕಳೆದ್ರೆ ಏನ್ ದಿನ ಈಗ 9 ದಿನ ಆದ್ರೂ 7 ದಿನ ಆದ್ರೂ ಒಂದ್ 10-12 ಮಂದಿ ಇರ್ತಿದ್ದಿಲ್ಲ. ಇವತ್ತ ನೋಡ್ರಿ ಎಷ್ಟು ಮಂದಿ ಕೂಡ್ರಿ. ಎದಕ್ ಕೂಡಿದ್ರಿ? ಜಾತ್ರೆ ಮಾಡತ್ತೆ. ಜಾತ್ರೆ ಅಂದ್ರೆ 3 ಅವಸ್ಥೆಗಳನ್ನ ಮೀರ್ ನಿಲ್ಲೋದಕ್ಕೆ. ಯಾತ್ರಾ ಕನಸು ನಿದ್ರೆ ಮೂರನ್ನು ಮೀರ್ ನಿಂತ ಜಾತ್ರೆ ಆಗುತ್ತೆ. ತಿಳುವಳಿಕೆಯಿಂದ ಈ 3 ಅವಸ್ಥೆಗಳು ನನ್ನ ಸಂಬಂಧ ಇಲ್ಲ, ನಾ ಬೇರೆ ಸಾಕ್ಷಿ ಅದೀನಿ ಅಂತ ತಿಳ್ಕೊಂಡಾಗ ಜಾತ್ರೆ ಮಾಡ್ದಂಗೆ. ಅದು ಬಿಟ್ಕೊಟ್ಟು ಈ ಸೋರುದು ನಾಡುದು ಇದನ್ನ ಇಟ್ಕೊಂಡು ಇದರ ಮೇಲೆ ನಮ್ಮ ಇಟ್ಕೊಂಡು ಕುಂತ್ರಿ ಎದಕ್ಕೆ ಇಟ್ರಿ? ಇದನ್ನ ಹುಡುಕಕ್ಕೆ ಎಷ್ಟು ಪ್ರಯತ್ನ ಪಟ್ರಿ ಹಂಗಿಲ್ಲ. ಸಚ್ಚಿದಾನಂದಮಯ ಆದಂತ ಅರುವ ನಾನು ಅದೇನು ತಿಳ್ಕೊಳಕ್ ಪ್ರಯತ್ನ ಯಾಕೆ ಮಾಡಬಾರ್ದು? ಯಾರ ಕಾಲ ಮುಚ್ಚಿಸ್ಕೊಂಡ್ರು, ಎಲ್ಲಿ ಕಂಟಾಗ ಆದ್ರು ಅದಕ್ಕೆ ಎಷ್ಟು ಪ್ರಯತ್ನ ಪಟ್ಟುಬಿಡ್ರಿ. ಹಾಗೆ ನೀವ ಆ ಸಚ್ಚಿದಾನಂದಮಯವಾದಂತ ಇರು ನಮ್ದು ಅಂತ ತಿಳ್ಕೊಳಕ್ ಯಾಕೆ ಪ್ರಯತ್ನ ಮಾಡಬಾರ್ದು? ಅದಕ್ಕೆ ಪ್ರಯತ್ನ ಮಾಡ್ರಿ. ಸುಮ್ಮನೆ ವ್ರತ ಕಾಲ ಕಳ್ಕೊಂಡ ವ್ಯರ್ಥ ಸಮಯವನ್ನು ಹಾಳು ಮಾಡಿದ್ರೆ ಎದಕ್ ಬರ್ತೈತಿ? ಚಟಗಳನ್ನ ಅಂಟಿಸ್ಕೊಂಡ ಗುಡಿ ಕಟ್ಟಿಕ್ಕೆ ಅಲ್ಲಿ ಕುಂತ್ಕೊಂಡ್ ಅಗಸಿ ಬಾಳ ಕುಂತ್ಕೊಂಡ್ ವಾತಾವರಣ ಎಲ್ಲ ಸ್ವಚ್ಛ ಹಾಳು ಮಾಡ್ಕೊಂತ ಓನ್ ಅಶುದ್ಧ ಇರ್ತೈತಿ. ಯಾರೋ ಮುನ್ಸಿಪಾಲಿಟಿ ಯಾರೋ ಪಂಚಾಯತ್ ಯಾರೋ ಕಸ ಹೊಡೆದಿರ್ತಾರ, ಅಲ್ಲಿ ಅಡ್ಡಾಡ್ಕಿಟ್ಟಿನ ಸುತ್ತ ಸೇರಿ ಎಲ್ಲ ಹೊಲಸ್ ಮಾಡಿ ಹೋಗದೆ ಕಾಲ ಕಳಿತೀವಿ ನಾವು. ಬಿಡ್ರಿ ಅದನ್ನ ಮನಿ ಬಾಗಿಲಿಗೆ ಕುಂತ ಮುಂಜಾನೆ ಅದನ್ನ ಮತ್ತೆ ಕಸ ಹೊಡೆದಿರ್ತಾರ. ಹೆಣ್ಮಕ್ಳೆಲ್ಲ ತಾಯಂದ್ರ ಅಲ್ಲಿ ಕುಂತ್ಕೊಂಡ ಎಲೆ ಹಾಕಿ ತಮ್ಮ ತಿಂದು
ಅದ್ರ ಬದ್ಲಿ ಇಲ್ಲಿ ಬಂದು ಕಾಲ ಕೈ ಇದಕ್ಕಾಗಿ ಕಾಲ ಕೈರಿ ನಾವು ಸಚ್ಚಿದಾನಂದ ಅರುಳ ಅಂತ ಚೈತನ್ಯ ಸ್ವರೂಪರು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅಂದಾಗ ಬಂದದ್ದಕ್ಕೂ ಮನುಷ್ಯ ಜನ್ಮದ ಬಂದದ್ದಕ್ಕೂ ಸಾರ್ಥಕತೆ ಐತಿ. ನಾ ಸುಮ್ಮನೆ ಅವ್ರು ಯಾವತ್ತು ಕೊಟ್ಟು ಹೇಳ್ತಾರ ಇದ್ರ ಮ್ಯಾಲ ಮಮಕಾರ ಇಟ್ಕೊಂಡು ಕುಂತಂದ್ರೆ ಯಾವಾಗ ನೀ ಜನ್ಮವನ್ನು ಸಾರ್ಥಕ ಮಾಡ್ಕೊಂತೀಪ ಅಂತೇಳಿ ಬಡವೆ ನೀನಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯಲ ನೋವನ್ನು ಮಾನೇ ಮನುಜ ಅಂತ ಯಾವಾಗ ಪಡಿತಿಪ್ಪ ನಿಜ ಸುಖವನ್ನ ಕೆಟ್ಟ ಹೋಗ್ತಕ್ಕಂತ ಕಾಯದ ಮೇಲೆ ನಾವು ಮಮಕಾರ ಇಟ್ಕೊಂಡು ಕುಂತಿ. ನೋಡು, ವಿಚಾರ ಮಾಡಿ ನೋಡು ಅದು ಹೆಂಗೈತಿ, ನೋಡಿ ಅದ್ರ ಮ್ಯಾಲಿನ ಮೋಹನ್ ಬಿಡು. ಈ ಶರೀರ ಹೆಂಗೈತಿ ಹಂಗ ನಿಮ್ ಶರೀರ ತಿಳ್ಕೊಂಡು ವಿಚಾರ ಮಾಡಿ ನೋಡಿ ಅದ್ರ ಮ್ಯಾಲಿನ ಮೋಹನ್ ಬಿಡ್ರಿ ಅಂತ ಹೇಳ್ತಾರ. ನಾವ್ ಇನ್ನ ಬಿಡಾಕವಲ್ಲ. ಯಾಕೆ ಅದ ಸತ್ಯ ಅದ ನಿತ್ಯ ಅಂತ ತಿಳ್ಕೊಂಡ್ಬಿಟ್ಟವ್. ನಮಗ್ ಏನ್ ಆಗ್ಬೇಕೈತಿ ಬರೇ ಲೌಕಿಕ ಕುಂದು ಕೊರತೆಗಳು ಹೋಸಾಕ ಅದ್ರಾಗ ಸುಖ ಐತಿ. ಆ ಕುಂದು ಕೊರತೆಗಳನ್ನ ದೂರ ನೋಡ್ರ ಸುಖ ಅಂತ ತಿಳ್ಕೊಂಡೇವ. ಅದರಿಂದ ಸುಖದಿಂದ ಇದ್ದಾರೆ ಎಷ್ಟು ಮಂದಿ ಇದ್ರು ಯಾವ್ದಾರ ವಿಚಾರ ಮಾಡಿ ನೋಡ್ರಿ. ನಿಮ್ ಊರಾಗ ಅತಿ ಶ್ರೀಮಂತರು ಅದಾರ, ಅತಿ ಬಡವರು ಅದಾರ, ಮಧ್ಯಮದವರು ಅದಾರ, ಯಾರು ಯಾಕೆ ಸುಖದಿಂದ ಅದಾರ ವಿಚಾರ ಮಾಡಿ ನೋಡ್ರಿ. ಅವನ್ನೆಲ್ಲ ಅವಲಂಬಿಸ್ಕೊಂಡಾಗ ಸುಖ ಆಯ್ತು, ವಿಷಯಾದಿಗಳನ್ನ ಅವಲಂಬಿಸ್ಕೊಂಡಾಗ ಸುಖ ಆಯ್ತು. ವಿಷಯಾದಿಗಳನ್ನ ಬಿಟ್ಟಾಗ ಸುಖದಿಂದ ವಿಚಾರ ಮಾಡಿ ನೋಡ್ರಿ. ನಿದ್ರಾ ಅವಸ್ಥೆ ನಿಮ್ಮ ಸುಖ ಕೊಟ್ಟು ಯಂತ್ರ ಕನಸು ಸುಖ ಕೊಟ್ಟು ವಿಚಾರ ಮಾಡಿ ನೋಡ್ರಿ. ನೋಡಿ ಅವ್ನು ತಿಳಿದು ಅದ್ರ ಸುಖ ಇಲ್ಲ, ಈ ಮೂರು ಅವಸ್ಥೆಗಳು ಸುಖ ಕೊಡ್ಲಾರೋ ಅಂತ ಬಿಟ್ಟು ಇವ್ನು ಬಿಟ್ಟು ನಾಲ್ಕನೇ ಅವಸ್ಥೆ ಆ ಸೂರ್ಯಾತೀತ ಸ್ಥಿತಿಯನ್ನು ಹೊಂದಾಕ ಪ್ರಯತ್ನ ಮಾಡ್ರಿ. ಅವಾಗ ಜಾತ್ರೆ ಮಾಡ್ದಂಗ ಆಕತಿ. ನಿಜವಾದ ಶಿವರಾತ್ರಿಯನ್ನು ಅವಾಗ ಮಾಡ್ದಂಗ ಆಕತಿ. ಸುಮ್ಮ ಅನ್ನ ಹೇಳಿದ್ರಲ್ಲ ಮೂರ್ಖರ ಶಿವರಾತ್ರಿ ಇದೆಲ್ಲ ಈಡಾಗೆ ಆಳಿತ ಮಾಡುದು, ಉಸುಳಿ ಮಾಡುದು, ತಿಂದು ನಾವು ಹಗಲೆಲ್ಲ ಉಪವಾಸ ಅಂತೀವಿ. ಇದಕ್ಕೆ ರಾತ್ರಿ ತಿಂದು ಮಕ್ಕೊಂಡ ವಾತಾವರಣ ಎಲ್ಲ ಕೆಡಿಸ್ಬಿಡು. ಹೌದಲ್ರಿ? ಕೆಡ್ತಿಲ್ರಿ ವಾತಾವರಣ. ಅದಕ್ಕೆ ವಿಚಾರ ಮಾಡಿ ನೀವು. ಯಾವ ಉಪವಾಸ ಅಂದ್ರ ಸಮೀಪಕ್ಕೆ ಹೋಗುದು. ಯಾವ್ದ್ರ ಸಮೀಪ? ಇರುವಿನ ಸಮೀಪಕ್ಕೆ ಹೋದಾಗ ಉಪವಾಸ ಮಾಡ್ದಂಗ. ನಿನ್ನ ಇರುವು ಯಾವ್ದೈತಿ ಅದ್ರ ಸಮೀಪಕ್ಕೆ ಹೋದಾಗ ಉಪವಾಸ ಮಾಡ್ದಂಗ ಆಕೈತಿ. ಅದು ಬಿಟ್ಕೊಟ್ಟು ಇದ ಶರೀರ ವಾಸದಾಗ ಇದ್ಕೊಂಡು ಅವನ್ನ ಅನ್ನಮಯವಾದ ಶರೀರಕ್ಕೆ ಅನ್ನವನ್ನ ಕೊರತೆ ಮಾಡಿ ನಾವು ಉಪವಾಸದೇನೆ ಅಂತ ಹೇಳಿದ್ರಿಂದ ಏನ್ ಉಪಯೋಗ? ಬಿಡ್ರಿ. ಮತ್ ನಾ ಏನಂದ್ರು ಇವತ್ತು ಉಪವಾಸದೇನೆ ಏನು ಅರ್ಥ ಮಾಡೋದಿಲ್ಲ ನಾನು. ಯಾರ ಅತ್ತಿರ ಅಂದ್ರು ಮಾವಂದಿರು ಏನಾರ ಹೇಳಿದ್ರ ಉಪವಾಸದೇವ್ರು ಇವತ್ತು ಏನೋ ಮಾಡೋದಿಲ್ಲ. ಹೌದಲ್ರಿ? ಅದಕ್ಕೆ ಇವು ಮೂಢ ನಂಬಿಕೆಗಳನ್ನ ಮೌಢ್ಯಗಳನ್ನ ದೂರ ಮಾಡ್ಕೊಡ್ರಿ. ದೂರ ಮಾಡ್ಕೊಂಡು ನಿಮ್ಮ ಇರುವಿನ ಸಮೀಪಕ್ಕೆ ಹೋಗಾಕ್ ಪ್ರಯತ್ನ ಮಾಡ್ರಿ. ಅದಕ್ಕಾಗಿ ಬಂದೈತಿ ಮನುಷ್ಯ ಜನ್ಮ. ತಾಯಿ ಗರ್ಭದೊಳಗೆ ಇದ್ದಾಗ ಎಲ್ಲರೂ ಪ್ರತಿಜ್ಞೆ ಮಾಡಿ ಬಂದಿರಿ. ಈ ಶರೀರದ ಮೇಲಿನ ಮೋಹವನ್ನು ಕಳ್ಕೊಂಡು ಅಜ್ಞಾನವನ್ನು ಕಳ್ಕೊಂಡು ನಾ ಮುಕ್ತಿಯನ್ನು ಹೊಂತನಿ ಅಂತ ಪ್ರತಿಜ್ಞೆ ಮಾಡಿ ಬಂದಿರಿ. ಅದನ್ನು ಪ್ರಸೂತಿ ವಾಯಿನ ವರ್ತಕ್ಕೆ ಮರೆತು ಈ ತೋರಿಕೆ ಒಳಗಿನ ಈ ವಿಷಯಾದಿಗಳನ್ನ ಅವಲಂಬಿಸ್ಕೊಂಡು ಅದ್ರಾಗ ಸುಖ ಆಯ್ತು ಅಂತ ಅದಕ್ಕೆ ಬೆನ್ನತ್ತೀರಿ. ಆ ಮರ್ತದನ್ನ ಅರಿಯಕ್ ಪ್ರಯತ್ನ ಮಾಡಿದಾಗ ಅದು ನೆನಪಕ್ಕೈತಿ. ಆ ಅರಿಯುವಂತ ಕೆಲಸ ನಡಿಬೇಕಲ್ಲ, ಅದು ನಿಮ್ಮ ಆ ಅರಿಯುವಂತದ್ದಕ್ಕೆ ಏನ್ ಸಾಧನ ಬೇಕಾಗೈತಿ ಅಂದ್ರೆ ಶ್ರವಣ ಬೇಕಾಗೈತಿ. ಶ್ರವಣಕ್ಕೆ ಒತ್ತು ಕೊಡ್ರಿ. ಈಗ ಧಾರಾವಾಹಿ ಹಚ್ಚಿದ ಕೂಡಲೇ ಕಣ್ ಬಿಟ್ಕೊಂಡು ಕುಂತ್ ನೋಡ್ತೀರಿ. ಎಂತ ಸರ್ವತ್ನಾಗ ಹಚ್ಚಿದ್ರು ಅದನ್ನ ನೋಡ್ಕೊಂತ ಕುಂದಿರ್ತೀರಿ. ಅದನ್ನ ಬಿಡ್ರಿ. ಅದನ್ನ ಬಿಟ್ಟು ಮಳೆ ನಿಮ್ ಮಕ್ಕಳು ನಿಮ್ ಮಾತು ಕೇಳುದಿಲ್ಲ. ಅವಾಗಪ್ಪ ಹೆಂಗ್ ಇದು ಅಂತೀರಿ. ಯಾಕಂದ್ರೆ ನೀವೇನ್ ಕಲಿತೀರಿ ಅದನ್ನ ಅವರು ಕಲಿತಾರ. ನೀವು ಬುದ್ಧಿವಂತರಾಗ್ರಿ, ಅವರು ಬುದ್ಧಿವಂತರಾಗ್ತಾರ. ಯಾಕೆ ಸುಮ್ಮನೆ ಅವ್ರನ್ನು ಮತ್ತ ಪಾಪದಾಗ ದುಗ್ಗಿಸ್ತೀರಿ? ಬಿಡ್ರಿ. ನಿಮ್ಮ ಮನೆ ಹೊಡಿತಾವು ಧಾರಾವಾಹಿಗಳು. ಹೌದಲ್ರಿ? ಅದಕ್ಕೆ ಬೆಣ್ಣ ಹಚ್ಚಿ ಅದ್ರನ್ನು ಸಾಮಾನ್ಯ ನನಗ್ ಬೇಕಂತ ಪಾಪ ಅವ್ರಿಗೆ ಬಿಡಿಸುದು. ಅವ್ರು ಎಲ್ಲೋ ಸಾಲ ಸೂಲ ಮಾಡಿ ನಿಮ್ಗೆ ಹಾಕುದು. ಆ ಸಾಲ ಹರಿಯಾಕ ಅವ್ರ ಕತ್ತಿಗೆ ದುಡಿದು ಹೊಲ ಮಾರುದು, ಇದು ಮನಿ ಮಾರುದು. ಮತ್ತೇನಾತ ಎಲ್ಲಿಗೆ ಬಂತು ಸಂದೇಹ ಅಲ್ಲಿಗೆ. ಅದಕ್ಕೆ ವಿಚಾರ ಮಾಡಿ ನೋಡ್ರಿ. ಅದ್ರಾಗ ಎಷ್ಟು ಇದ್ದರಾಗೆ ಇದ್ದು
ಎಷ್ಟೈತೆ ಅಷ್ಟಾಗಿ ಇಟ್ಟುಕೊಂಡು ನಾವು ಉನ್ನತವಾದಂತ ವಿಚಾರ ಕಡೆ ಲಕ್ಷ್ಯ ಕೊಟ್ಟಾಗ ಅಲ್ಲಿಯೂ ಉನ್ನತಿಯನ್ನ ಸಾಧಿಸ್ತೀರಿ. ಈ ದುಃಖ ನಿವಾರಣೆ ಆಗ್ಬೇಕಂದ್ರೆ ಇದ್ರ ಕಡೆ ಲಕ್ಷ್ಯ ಕೊಡ್ರಿ. ಬಂದಂತ ಪಾಪಗಳು ದೂರ ಆಗ್ಬೇಕಂದ್ರೆ ಇದ್ರ ಕಡೆ ಲಕ್ಷ್ಯ ಕೊಡ್ರಿ, ಶ್ರವಣ ಕಡೆ ಲಕ್ಷ್ಯ ಕೊಡ್ರಿ. ಅಂದ ದೂರ ಆಗ್ತಾವ. ಅಜ್ಞಾನದಿಂದ ತಪ್ಪು ತಿಳುವಳಿಕೆಯಿಂದ ಅದರ ಸುಖ ಆಯ್ತಂತ ಬೆಣ್ಣ ಹಚ್ಚಿರಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದ್ರೊಳಗ ಸುಖ ಐತಂತ ಬೆಣ್ಣ ಹಚ್ಚಿರಿ. ನೋಡ್ರಿ ನಿಮ್ ಕಣ್ಣಿವರೆಗೆ ಇಲ್ಲಿ ಎಷ್ಟು ಬಂದು ಹುಳ ಸಾಯ್ತಾವ ಲಿಂಗಕ್ಕೆ. ಎದಕ್ಕೆ ರೂಪ ಚಂದ ಐತೆ ಅಂತೇಳಿ ಬಂದ್ ಸುಟ್ಕೊಂಡ್ ಸಾಯ್ತಾವ. ಹಂಗ ಚಿಗರಿ ದೂರದಾಗ ನೀರ್ ಕಾಣ್ತೈತಿ, ಬಿಸಿಲು ಗುರು ನೀರ್ ಅಂತೆ ಬೆಣ್ಣ ಹಚ್ಚಿ ಅಲ್ಲಿ ಓಡೋಗಿ ಸಾಯ್ತೈತೆ. ಅದು ಅಲ್ಲಿ ನೀರ ಇರೋಂಗಿಲ್ಲ, ಆದ್ರೂ ನೀರ್ ಐತೆ ಅಂತ ತೋರ್ತೈತೆ. ಅದು ತೋರಿದ್ದಕ್ಕೆ ಬೆಣ್ಣ ಹಚ್ಚಿ ಸಾಯ್ತೈತಿ. ವಿಷಾದ ಅಂತ ಹೇಳಿದ್ರು. ನಂದು ವ್ಯಕ್ತಿದ ಸವಿದೂಟ ಅದು ವಿಷ ಸಮಾನ ಐತದು. ಅದಕ್ಕೆ ನಿಮ್ಮನ್ನ ಏನ್ ಮಾಡ್ತೈತಿ ಮೃತ್ಯುಕ್ ಹೋಗ್ಬಿಟ್ಟು ಈಡ್ ಮಾಡ್ತೈತಿ. ಅದಕ್ಕೆ ಅದ್ರ ಮ್ಯಾಲಿನ ಮೋಹನ್ ಬಿಡ್ರಿ, ಅವ್ರ ಸುಖ ಇಲ್ಲ ಅಂತ ಕೈ ಬಿಡ್ರಿ ಅಂತ ಹೇಳಿ ನಾವ್ ಅದ್ರಾಗ ಸುಖ ಐತಿ ಅಂತ ಬೆನ್ನತ್ತೇವು. ಯಾರ್ಯಾರಿಗೆ ಎಷ್ಟೆಷ್ಟು ಧಾರಾವಾಹಿ ಸುಖ ಕೊಟ್ಟಾವು ವಿಚಾರ ಮಾಡಿ ನೋಡ್ಕೊರಿ. ಸುಖ ಕೊಟ್ಟು ದುಃಖ ಕೊಟ್ಟು ವಿಚಾರ ಮಾಡಿ ನಿಮ್ದ ಸ್ಟೋರಿ ಇರ್ತೈತಿ ಅದ್ರೊಳಗೆ, ಬ್ಯಾರೆ ಇರುದಿಲ್ಲ. ಅದನ್ನ ಒಂದ್ ಹತ್ತು ಸರಿ ಯಾವ್ದು ಹೇಳೋದಾಗ ಅದನ್ನ ತೋರಿಸ್ತಾರ. ಅದ ಯಪ್ಪ ಅಂತ ಬಾಯಿ ತಪ್ಪಿರಿ. ನನ್ನ ಬಾಯ ಲಕ್ಷ್ಯ ಇರುವುದು. ನೀವೇನಾದ್ರಿ ಅನ್ನೋದು ತಿಳ್ಕೊರಿ. ಮೊದ್ಲಕ್ಕೆ ನೀವೇನಾದ್ರಿ ನಮ್ ತಿಳ್ಕೊಂಡ್ರಿ ಅಂದ್ರೆ ಎಲ್ಲವನ್ನೂ ತಿಳಿದಂಗೈತಿ. ಯಾಕೆ ಸುಮ್ಮನೆ ಕಾಲ ಕಳಿತೀರಿ? ಸುಮ್ಮನೆ ಕಾಲವನ್ನು ಕಳೆದು ಬಾಯಿ ರುಚಿತವೆ. ನೆಮ್ಮಿ ನಿಜವನ್ನ ಮುಕ್ತಿ ಹೊಡೆಯಿರಿ. ಮನುಷ್ಯ ಮುಕ್ತರಾಗಕ ಮನುಷ್ಯ ಜನ್ಮಕ್ಕೆ ಬಂದಿರಿ. ಇಲ್ಲಾಂದ್ರ ಇದ ಶಬ್ದ ಸ್ಪರ್ಶ ರೂಪವನ್ನು ಅವಲಂಬಿಸಿಕೊಂಡಿದೆ. ಅದ್ರಾಗ ಸುಖ ಇದ್ರ ಮನುಷ್ಯ ಜನ್ಮಕ್ಕೆ ಯಾಕೆ ಬರ್ಬೇಕಿತ್ತು? ಪಶು ಪಕ್ಷಿಯಾದಿಗಳಾಗಿ ಎಷ್ಟು ಚಲೋ ಹಣ್ಣನ್ನ ತಿಂದಿರಲ್ಲ, ಇಲ್ಲಿ ಕೊಳಕಣ್ಣಿಗೆ ಆಸೆ ಪಡಾಕತ್ತೀರಿ. ಹೌದಲ್ರಿ? ಅಗ್ರಿ ಪಕ್ವಾದಂತ ಹಣ್ಣನ್ನ ತಿಂತಾವ ಪಕ್ಷಿಯಾದಿಗಳು. ಇಲ್ಲಿ ಅವೆಲ್ಲ ಬಿಟ್ಟದನ್ನು ಬೇಕಲನ್ನು ನೀವು ತಿನ್ನಾಕತ್ತೀರಿ. ಅದರ ಸುಖ ಇಲ್ಲ. ನಿಮ್ ಒಳಗ್ ನೀವಾಗಿ ಉಳ್ಕೊಂಡ ಸುಖ ಐತಿ. ನಾನ್ ಯಾರು ಅನ್ನೋದನ್ನ ಮೊದ್ಲೇ ತಿಳ್ಕೊಂಡಾಕ ಪ್ರಯತ್ನ ಮಾಡ್ರಿ. ಅದನ್ನ ತಿಳ್ಕೊಂಡ ಸುಖ ಐತಿ. ಅದಕ್ಕೆ ಪ್ರಯತ್ನ ಮಾಡೋದು ನಮ್ ಕರ್ತವ್ಯ. ಸುಮ್ನೆ ಯಾಕೆ ಇದ್ರೊಳಗೆ ಬೆನ್ನತ್ತಿ ಸಾಯ್ತೀರಿ ಅಂತ ಅನುಭವಗಳ ಎಚ್ಚರಿಕೆ ಕೊಟ್ಟು ಹೇಳ್ತಾರ. ಆ ಎಚ್ಚರಿಕೆ ಒಂದು ಲಕ್ಷಿಸಿ ನಾವು ಮುಕ್ತರಾಗುವಂತ ವಿಚಾರ ಕಡೆ ಲಕ್ಷ್ಯ ಕೊಡ್ಬೇಕಾಗೈತಿ. ಈ ಬಂಧನದಿಂದ ಬಿಡುಗಡೆ ಆಗುವಂತ ವಿಚಾರ ಕಡೆ ಲಕ್ಷ್ಯ ಕೊಡ್ಬೇಕಾಗೈತಿ. ವಿಚಾರ ಮಾಡಿ ನೋಡ್ರಿ. ನಿಮ್ಮ ಯಾವ ಸುಖ ಕೊಟ್ಟ ವಿಚಾರ ಮಾಡಿ ನೋಡ್ರಿ. ಬಾಳ ಮೋಹನ್ ಇಟ್ಕೊಂಡು ಕೂತಿರಲ್ಲ. ರೂಪ ರಸ ಗಂಧ ಸ್ಪರ್ಶದೊಳಗೆ ಇದನ್ನೆಲ್ಲ ಧರೆಯನ್ನೆಲ್ಲವನ್ನು ಸೊನ್ನಿಸಿ ಧೂಳಿ ಮಾಡಲು ಪರಮಾಣುಗಳೆನಿತು ಅನಿತು ದೇಹಗಳಲ್ಲಿ ಬಂದಿರಿ. 84 ಲಕ್ಷ ಜೀವರಾಶಿ ಒಳಗೆ ಎದಕ್ಕಾಗಿ ಹುಟ್ಟುತ್ತಲೇ ಸಾಯುತ್ತಲೇ ಎದಕ್ಕಾಗಿ ಆ ಪ್ರಯಾಣ ನಡೆಯುತ್ತೆ ಅಂದ್ರೆ ವಿಷಯದ ಮೇಲಿನ ಪ್ರೀತಿ. ಆ ವಿಷಯದ ಮೇಲಿನ ಪ್ರೀತಿಯನ್ನು ಕಳ್ಕೊಂಡಾಗ ಶಿವಯೋಗ ಆಕೈತಿ. ಕಾಮನೆಯನ್ನೆಲ್ಲ ಕಳ್ಕೊಂಡಾಗ ಶಿವಯೋಗ ಆಕೈತಿ. ಆ ಕಾಮನೆಯನ್ನ ಇಟ್ಕೊಂಡ್ ಕುಂತ ನಾವು ಒಳಗೆ ಇಟ್ಕೊಂಡ್ ಕುಂತೇವು, ಹೊರಗೆ ಶಿವಯೋಗ ಆಚರಣೆ ಮಾಡ್ತೇವೆ, ಶಿವರಾತ್ರಿಯನ್ನ ಆಚರಣೆ ಮಾಡ್ತೇವೆ ಅಂದ್ರೆ ಯಾವಾಗ ಸಾಧ್ಯ ಐತಿ? ಅದಕ್ಕೆ ಅವ್ನ ಮೊದ್ಲೇಕ ಆ ಕಾಮನೆಯನ್ನು ಕಳ್ಕೊಳಕ್ ಪ್ರಯತ್ನ ಮಾಡ್ರಿ. ವಿಷಾದಿಗಳಲ್ಲಿರುವಂತ ದೋಷಗಳನ್ನ ಅರ್ಥ ಅವು ದೋಷ ಉಳೋದು ಅಂತ ಕೈ ಬಿಟ್ಟು ನಿತ್ಯ ನಿರತಿಶಯವಾದಂತ ಅರುಮಯವಾದಂತ ಇರುವಿನಲ್ಲಿ ನೆಲೆಯಾಗುವಂತ ವಿಚಾರಕ್ಕೆ ಲಕ್ಷ್ಯ ಕೊಡು. ಆ ಶ್ರವಣ ಅನ್ನೋದು ಅದನ್ನ ನೆನಪಿ ತಂದು ಕೊಡ್ತೈತಿ. ಅದಕ್ಕೆ ಶ್ರವಣಕ್ಕೆ ಅಷ್ಟು ಒತ್ತು ಕೊಟ್ಟಾರ. ಆ ಅನುಭವಗಳು ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಈ ಭವಬಂಧನ ಅಳಿಯದು ಅಂತ ಹೇಳ. ಅದಕ್ಕೆ ನಾವು ಒತ್ತು ಕೊಡ್ಬೇಕಾಗೈತಿ ಶ್ರವಣಕ್ಕೆ. ಆದಷ್ಟು ನಿಮ್ ಮನ್ಯಾನ ಏನ ತ್ರಾಸದ ಕಡಿಮೆ ಆಗ್ಬೇಕಂದ್ರ, ನಿಮ್ ಶರೀರದ ದೋಷಗಳು ಕಡಿಮೆ ಆಗ್ಬೇಕಂದ್ರ ನೀವು ಇದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಮಾತ್ರ ಅವ್ ದೂರ. ಎಲ್ಲೋ ಏನೋ ಯಜ್ಞ ಯಾಗ ದಾನ ತಪ ಪೂಜಾದಿಗಳನ್ನ ಗಿಡ ಮರ ಸುತ್ತೋದ್ರಿಂದ ಆಗುದಿಲ್ಲ, ಕಲ್ಲು ಕಟ್ಟಿಗೆ ಸುತ್ತೋದ್ರಿಂದ ಆಗುದಿಲ್ಲ. ನಿಮ್ಮನ್ನ ನೀವು ತಿಳಿದಾಗ ದೂರ ಆಗ್ತಾವು. ನೀವ್ ಏನ್ ತಿಳ್ಕೊಂಡ್ರಿ? ಈ ಶರೀರ ನಾನಂತ ತಿಳ್ಕೊಂಡ್ರಿ, ಅದಕ್ಕೆ ದುಃಖಗಳದಾವು. ಶರೀರ ನಾನಲ್ಲ ಅಂತ ತಿಳ್ಕೊಂಡಾಗ ದುಃಖ ಆಗುದಿಲ್ಲ. ಅದನ್ನ ಖಾತ್ರಿ ಮಾಡ್ಕೋಬೇಕಾಯ್ತಿ. ಶರೀರ ನಾನಲ್ಲ ಅನ್ನೋದು ಖಾತ್ರಿ ಮಾಡ್ಕೋಬೇಕಾಯ್ತಿ. ಅದಕ್ಕೆ ಮನುಷ್ಯ ಜನ್ಮದೊಳಗ ಏನದವು ಅಂದ್ರೆ 5 ಇಂದ್ರಿಯಗಳ ಪ್ರಬಲ ಅದಾವು, 5 ವಿಷಯಗಳ ಪ್ರಬಲ ಅದಾವು.
ನಾವು 5 ವಿಷಯಗಳಲ್ಲಿ ದೋಷಗಳ ಐತಿ ಅಂತ ತಿಳ್ಕೊಳ್ಳುವಂತ ಸಾಮರ್ಥ್ಯನು ಮನುಷ್ಯನಿಗೆ ಐತಿ ಅಂತ ತಿಳ್ಕೊಂಡು ಆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ನನ್ನನ್ನ ತಿಳಿದ ಶ್ರೇಷ್ಠ ಆಕೈತದ ಅದ ವಿಷಯದೊಳಗ ಸುಖ ಆಯ್ತು ಅಂತ ಶ್ರೇಷ್ಠ ಆಗುದಿಲ್ಲ. ಅದಕ್ಕೆ ವಿಚಾರ ಮಾಡಿ ಇನ್ನು ಮುಂದಾದ್ರೂ ಅಂತ ಅಜ್ಞಾನದ ಕಾರ್ಯಗಳನ್ನು ಬಿಟ್ಟು ಸುಜ್ಞಾನದ ಕಡೆ ಲಕ್ಷ್ಯ ವಹಿಸಿ ಅದು ಆ ಸ್ಥಿತಿಯನ್ನು ಪಡಿತೀವಿ ಅಂತ ಹೇಳಿ ನಂಬಿ ನಾನು ಮುಂದಿನ ಸಲ ಇದನ್ನ ಮಾಡ್ತೇನೆ ಅನ್ನೋದು ನಾ ಬರೋದೇ ಇಲ್ಲ ನಿಮ್ಮ ಊರಿಗೆ. ಅದಕ್ಕೆ ವಿಚಾರ ಮಾಡಿ ನೀವು ಇಲ್ಲಿ ಜಾಸ್ತಿ ಈಗ ಹೆಂಗ್ ಬಂದಿರಲ್ಲ ನಂಗೆ ಪ್ರತಿದಿನ ಇಲ್ಲಿ ಬರಾಕ್ ತಿಳಿಯ ಸುಮ್ಮನ ಈಗ ಶಿವಾನಂದ ನಮ್ಮೂರ ನಾ ಆತ್ಮಾನಂದ ನಮ್ಮೂರ ನಮ್ಮ ಮನೆಯರ ನಾವ್ಕೊಂತ ಕುಂತ್ರೆ ಎದಕ್ ಬರ್ತೈತಿ ಅವ್ರು ಏನಾದ್ರು ಹೆಂಗ ಆ ಸ್ಥಿತಿಯನ್ನು ಕೊಡೋದು ಅಂತ ತಿಳ್ಕೊಂಡು ಆ ಸ್ಥಿತಿಯನ್ನು ಹೊಂದಿದ ಮಾತ್ರ ಜನ್ಮ ಸಾರ್ಥಕ ಆಕತಿ. ಅದಕ್ಕೆ ಪ್ರಯತ್ನ ಮಾಡಿ ಈ ಜನ್ಮವನ್ನು ಸಾರ್ಥಕಗೊಳಿಸಬಹುದು ಅಂತೇಳಿ ನಾನು ಒಂದು 2 ಮಾತನ್ನು